ಪ್ರೆಸ್ ಮೀಟ್ಗೆ. ಸೊ Z5ನಲ್ಲಿ ಲಾಸ್ಟ್ ಇಯರ್ ಒಂದು ಜರ್ನಿ ಶುರು ಮಾಡಬೇಕಾದ್ರೆ ಹೇಗೆ ಮಾಡೋಣ ಅಂತ ಒಂದು ಸ್ಟ್ರಾಟಜಿ ಮೇಲೆ ಹೋಗ್ತಾ ಇದ್ವಿ. ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಮೊದಲ ನಮ್ಮ ಉದ್ದೇಶ ಆಗಿತ್ತು. ಎಕ್ಸಾಕ್ಟ್ಲಿ ಏಪ್ರಿಲ್ 23ನೇ ತಾರೀಕಿಗೆ ಅಯ್ಯನ ಮನೆ ಅನ್ನುವಂಥ ಒಂದು ವೆಬ್ ಸೀರೀಸ್ ಮೂಲಕ ನಮ್ಮ ಜರ್ನಿ ಶುರುವಾಯಿತು. ಸೊ ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಅಯ್ಯನ ಮನೆ ರಿಲೀಸ್ ಆದಾಗ ಇಂಡಿಯಾದಲ್ಲೇ ಅತಿ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಪಡೆದಂಥ ಒಂದು ವೆಬ್ ಸೀರೀಸ್. ಆ ಒಂದು ದೊಡ್ಡ ಮಟ್ಟದ ಬೆಂಚ್ ಮಾರ್ಕ್ ಇವತ್ತಿಗೂ ಕೂಡ ಇದೆ, ಅದನ್ನ ಯಾರು ಬೀಟ್ ಮಾಡೋಕ್ಕಾಗಿಲ್ಲ. ಸೊ ಕನ್ನಡದಲ್ಲಿ ಆ ಮೊದಲನೇ ಎಂಟ್ರಿ ಆ ಥರ ಸಿಕ್ಕಿದಾಗ ಒಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ನಮಗೆ, ಅಂದರೆ ಕನ್ನಡ ಆಡಿಯನ್ಸ್ ರೆಡಿ ಇದ್ದಾರೆ, ಜಸ್ಟ್ ದಟ್ ಅವ್ರಿಗೆ ಒಳ್ಳೆ ಕಥೆಗಳನ್ನ ಕಂಟಿನ್ಯೂಸ್ ಆಗಿ ಕೊಟ್ಟಾಗ, ಎಂಗೇಜ್ ಮಾಡಿದಾಗ ಡೆಫಿನೆಟ್ಲಿ OTT ಆಸ್ ಅ ಸೆಗ್ಮೆಂಟ್ ಬೆಳೆಯುತ್ತೆ ಅನ್ನುವಂಥದ್ದು ಒಂದು ನಮ್ಮ ಬಲವಾದ ಒಂದು ಕಾನ್ಫಿಡೆನ್ಸ್ ನಮ್ಮ ಟೀಮಿಗೆ ಕ್ರಿಯೇಟ್ ಆಯ್ತದು. ಅದಾದಮೇಲೆ ಶೋಧ ಅಂತ ಆಯಿತು, ಮಾರಿಗಲ್ಲು ಅಂತ ಆಯಿತು, ರಾಕ್ಷಸ ಅಂತ ಆಯಿತು. ಸೊ ಎಲ್ಲಾನು ಥ್ರಿಲ್ಲರೇ ಮಾಡ್ತಿದ್ವಿ. ಅದ್ರ ಮಧ್ಯೆ ಯೋಚನೆ ಮಾಡಿದ್ದು ಒಂದು ಬ್ರೇಕ್ ಮಾಡೋಣ ಇದನ್ನ ಅಂತ ಹೇಳಿ ಬೇರೆ ಜಾನ್ರಾ ಅಂತ ನಮ್ಮ ಇಂಟೆನ್ಷನ್ ಇತ್ತು. ಕರೆಕ್ಟಾಗಿ ಸಿಗಾಕೊಂಡ್ರು ನಮ್ಮ ಶ್ರೀದೇವರು. ಬಂದು ಒಂದು ಕತೆ ಹೇಳಿದಾಗ ಅವ್ರು ಹೇಳಿದಂಥ ಮೇನ್ ಕಥೆನಲ್ಲಿ ಇದೊಂದು ಲೈನ್ ಸಖತ್ ಇಷ್ಟ ಆಯಿತು. ಒಂದು ಜೆರಾಕ್ಸ್ ಮಿಷಿನ್ ಮನುಷ್ಯರನ್ನ ಡೂಪ್ಲಿಕೇಟ್ ಮಾಡಿದ್ರೆ ಹಿಂಗೆ ಅಂತ. ಅಂದರೆ ಆ ಥಾಟೇ ಸಖತ್ತಾಗಿ ಇದೆ ಅಂತ ಅನ್ನಿಸ್ತು ಇನಿಷಿಯಲ್ ಕೇಳಿದ ತಕ್ಷಣ. ಅದಾದಮೇಲೆ ಒಂದು 6 ಮಂತ್ಸ್ ನಮ್ಮ ಟೀಮ್ ಅವರ ಟೀಮ್ ಎಲ್ಲ ಒಟ್ಟಿಗೆ ಸೇರಿ ಅದನ್ನ ಡೆವಲಪ್ ಮಾಡಿ ಒಂದು ಕಥೆನ ಒಂದು ಕಾನ್ಫಿಡೆಂಟ್ ಆಗಿ ಓಕೆ ಸೂಪರ್ ಆಗಿದೆ ಇವಾಗ ಅನಿಸಿದಾಗ ಧನಂಜಯ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಅವರು ಫಸ್ಟ್ ಟೈಮ್ ಕತೆ ಕೇಳಿ ಸಕ್ಕತ್ತಾಗಿದೆ, ಪಿಕ್ಚರ್ ಮಾಡೋಣ ಅಂದರು. ಇವತ್ತಿಗೂ ಅದನ್ನೇ ಹೇಳ್ತಾರೆ, ಸಕ್ಕತ್ತಾಗಿ ಬಂದಿದೆ, ಸಿನಿಮಾ ಮಾಡೋದನ್ನ ಅಂತ. ಸೊ ಒಳ್ಳೆ ಕತೆಗಳನ್ನ, ಒಳ್ಳೆ ಟೀಮ್ಸ್ನ ಒಟ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನ. ಅಂದರೆ ಈಗ KRG ಸಂಸ್ಥೆ ಜೊತೆ ಒಂದು ಸಿನಿಮಾ, ಅಂದರೆ ನಾವು ಒಂದು ಸೀರೀಸ್ ಮಾಡಿದಾಗ ಅದಕ್ಕೆ ಮುಂಚೆ KRG ಸಂಸ್ಥೆ ಹಾಗೂ ಪವನ್ ಅವ್ರು ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ತರುಣ್ ಅವ್ರ ಜೊತೆಗೆ ನಾವು ವರ್ಕ್ ಮಾಡಿದಾಗ ರಾಕ್ಷಸ ಅಲ್ಲಿ ತರುಣ್ ಅವರು ಮತ್ತೆ ನಮ್ಮ ವಿಜಯ ರಾಘವೇಂದ್ರ ಅವರು ಒಟ್ಟಿಗೆ ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಧನಂಜಯ್ ಅವರು, ಶ್ರೀದಿ ಅವರು ಒಂದೇ ಫೀಲ್ಡಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲಿಲ್ಲೇ ಇದ್ದೀವಿ, ಬಟ್ ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ಸೊ ಈ ಥರದ ಒಂದು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ನ ಒಟ್ಟಿಗೆ ತರುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ Z5ನಲ್ಲಿ. ಸೊ ಈ ಜರ್ನಿ ಹಿಂಗೆ ಕಂಟಿನ್ಯೂ ಆಗ್ತದೆ. ಇದೊಂದು ವಿಭಿನ್ನ ಪ್ರಯತ್ನ. ಡೆಫಿನೆಟ್ ಆಗಿ ನೀವು ಈ 3 ಎಪಿಸೋಡ್ಸ್ ನೋಡಿದ್ರೆ ಲಾಜಿಕ್ ಎಲ್ಲ ಹುಡುಕಕ್ಕೆ ಹೋಗ್ಬಿಡಿ ಇದರಲ್ಲಿ. ಸೊ ಒಂದು ಸೈಫೈ ಅನ್ನುವಂಥ ಸೆಗ್ಮೆಂಟ್, ಸಾಕಷ್ಟು OTTಗಳು ಇದರಲ್ಲಿ ಜಾಸ್ತಿ ಪ್ರಯತ್ನಗಳನ್ನ ಮಾಡಿಲ್ಲ. ಬಿಕಾಸ್ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸಿನಿಮಾ ಆದರೆ ಬೇರೆ ಥರದ್ದು, ಒಂದು ಥಿಯೇಟ್ರಲ್ಲಿ ಕೂರಿಸಿ ತೋರಿಸುವಂಥದ್ದು. ಬಟ್ OTT ಸೀರೀಸ್ ಸೆಗ್ಮೆಂಟ್ನಲ್ಲಿ ತುಂಬ ಕಡಿಮೆ ಪ್ರಯತ್ನಗಳು. ಅದರಲ್ಲಿ ಜೆರಾಕ್ಸ್ ಮೆಷಿನ್ನ ಇಟ್ಟು ಮಾಡಿರುವಂಥದ್ದು ಇದು ಮೊದಲನೇ ಪ್ರಯತ್ನ ಇಡೀ ಇಂಡಿಯಾದಲ್ಲೇ. ಆ ಒಂದು ಐಡಿಯಾ ಬಂದಿದ್ದಕ್ಕೆ, ಅದು ಐಡಿಯಾ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಶ್ರೀದಿ ಅವರಿಗೆ. ಅದರ ಜೊತೆಗೇನೆ ಜರ್ನಿ ಕಂಟಿನ್ಯೂ ಆಗ್ತದೆ. ಸಾಕಷ್ಟು ಒಳ್ಳೆ ಪ್ರಯತ್ನಗಳು ಮಾಡ್ತಿದ್ವಿ Z5ನಲ್ಲಿ. ರೈಟರ್ಸ್ ರೂಮ್ ಅಂತ ಮಾಡಿದ್ದೀವಿ. ಕನ್ನಡದ ಸುಮಾರು ಒಂದು 13 ಜನ ರೈಟರ್ಸ್ನ ಒಟ್ಟಿಗೆ ಸೇರಿ ಈ 13 ಜನನು ಕೋರ್ ಆಗಿ ನಮ್ಮ ಒಂದು OTTಗೋಸ್ಕರ ಬರೀಲಿಕ್ಕೆ ಅಂತ ಒಂದು ಸಣ್ಣ ಟೀಮ್ ಕಟ್ಕೊಂಡು ಅದನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಶಾರ್ಟ್ ಫಿಲ್ಮ್ ಕಾಂಟೆಸ್ಟು ಇಷ್ಟು ದಿನ ಅದು ಎಂಟ್ರೀಸ್ ಓಪನ್ ಇತ್ತು. ಇನ್ನೇನು ಕೆಲವು ದಿನಗಳಲ್ಲಿ ಅದರ ಅನೌನ್ಸ್ಮೆಂಟ್ ಕೂಡ ಆಗ್ತಾ ಇದೆ. ಅದ್ರ ಜೊತೆಗೆ ನೆಕ್ಸ್ಟ್ ಇಯರು, ಈ ವರ್ಷ ಏನು ನೋಡಿದ್ರೆ ಇದರ 3ರಷ್ಟು ನಂಬರ್ ಆಫ್ ಸೀರೀಸ್ ನಡೀತದೆ. ಅಂದರೆ ಈಗೇನು 5 ನೋಡಿದ್ದೀವಿ, ನೆಕ್ಸ್ಟ್ ಇಯರ್ಗೆ ಸುಮಾರು ಒಂದು 16 ಸೀರೀಸ್ ಅಷ್ಟು ಲೈನಪ್ ಇಟ್ಕೊಂಡಿದ್ದೀವಿ. ಸೊ ಅಂದರೆ ಏನಕ್ಕೆ ಇದು ಹೇಳ್ತೀನಿ ನಂಬರ್ ಅಂತ ಹೇಳಿದ್ರೆ, ನಿಮ್ಗೆ ಅದೊಂದು ಆಸ್ ಎ ಮಾರ್ಕೆಟ್ ಎಷ್ಟು ದೊಡ್ಡದಾಗಿ ಓಪನ್ ಇದೆ ಅಂತ ಹೇಳಲಿಕ್ಕೆ. ಸೊ ಒಂದು ಸಂಸ್ಥೆ ಈ ಒಂದು ಭಾಗವನ್ನು ನಂಬಲಿಕ್ಕೆ, ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಫುಲ್ ಫ್ಲೇಜ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟಿರುವಂಥದ್ದು. ಸೊ ಹೊಸ ಫಾರ್ಮ್ಯಾಟ್ಸ್ ಜೊತೆಗೆ ಬರ್ತಿದ್ದೀವಿ. 50 ಎಪಿಸೋಡ್ನ ವೆಬ್ ಸೀರೀಸ್ ಒಂದಷ್ಟು ಬರ್ತದೆ ನೆಕ್ಸ್ಟ್ ಇಯರ್ಗೆ, ಒಂದಷ್ಟು ನಾನ್ ಫಿಕ್ಷನ್ ಶೋಸ್ ಬರ್ತದೆ. ಸೊ ಜೊತೆಗೆ ವೆಬ್ ಸೀರೀಸ್ ಬರ್ತದೆ ಆ್ಯಂಡ್ ಒಂದಷ್ಟು ಸಿನಿಮಾಗಳು. ಲೈಕ್ ಈಗ ಈ ನಮ್ಮ ಜೆರಾಕ್ಸ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಲವ್ ಮಾಕ್ಟೇಲ್ ಸಿನಿಮಾ ಕೂಡ Z5ನಲ್ಲಿ ಬರುತ್ತೆ. ಸೊ ಹೀಗೆ ಒಂದು ಒಳ್ಳೆ ಲೈನಪ್ ಜೊತೆಗೆ ಪ್ರತಿ ತಿಂಗಳು ಒಂದೊಂದು ಏನಾದರೂ ನಮ್ಮ ಕನ್ನಡ ಜನತೆ ಕೊಡಬೇಕು ಅನ್ನೋಂಥದ್ದು ಕನ್ನಡ Z5ನ ಉದ್ದೇಶ. ಆ್ಯಂಡ್ ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಪ್ರತಿ ಪ್ರಾಜೆಕ್ಟ್ ಬಂದಾಗಲೂ ಏನೋ ಒಂದು ಕಲಿಯೋದಿರುತ್ತೆ, ಏನೋ ಒಂದು ಇರುತ್ತೆ, ಒಂದಷ್ಟು ತಪ್ಪುಗಳು, ಒಂದಷ್ಟು ಜನ ಕಮೆಂಟ್ಸಲ್ಲಿ ಹಾಕುವಂಥದ್ದು ಪ್ರತಿಯೊಂದನ್ನು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡ್ತಿದ್ವಿ. ಜನಗಳಿಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಂಡು ಇನ್ನಷ್ಟು ಒಳ್ಳೆ ಪ್ರಾಜೆಕ್ಟ್ಸ್ ಕೊಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಆ್ಯಂಡ್ ಎಸ್ಪೆಷಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟಿಗೆ ಈಗ ಜಸ್ಟ್ ಮಾತಾಡ್ತಿದ್ವಿ, ಜನವರಿ ಎಂಡಲ್ಲಿ ನಾವು ಶೂಟ್ಗೆ ಹೋಗಿದ್ದು. ಅದರ ಒಂದು ಏಪ್ರಿಲ್ ಎಂಡ್ ಅಷ್ಟರಲ್ಲಿ ನಾವು ಇದನ್ನು ಆಲ್ರೆಡಿ ನಿಮಗೆಲ್ಲ ತೋರಿಸೋ ಮಟ್ಟಿಗೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, 3 ತಿಂಗಳಲ್ಲಿ ಇದು ಪುಲ್ ಆಫ್ ಆಗಬೇಕು ಅಂತ ಹೇಳಿದ್ರೆ ಇದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದ ಟೀಮ್ ಹಾರ್ಡ್ ವರ್ಕ್ ಆ್ಯಂಡ್ ಡೇ ಆ್ಯಂಡ್ ನೈಟ್ ಇದ್ರ ಮೇಲೆ ಕೆಲಸ ಮಾಡಿರುವಂಥದ್ದು. ಅಂದರೆ ನಮ್ಮ ಮುರಳಿ, ಅದು ಅದ್ರ ಜೊತೆಗೆ ನನ್ನ ಟೀಮ್ ಗಣೇಶ್, ಸನಲ್. ಸೊ ಫ್ರಮ್ ಸ್ಕ್ರಾಚ್ ಇವತ್ತವರೆಗೂ ಕೂಡ ಡೇ ಆ್ಯಂಡ್ ನೈಟ್ ಹೊಡಿತಾ ಇದೀವಿ ಇದನ್ನ. ಆ್ಯಂಡ್ ಅಫ್ಕೋರ್ಸ್ ಎಂಟೈರ್ ಟೆಕ್ನಿಕಲ್ ಟೀಮ್, ಅಂದರೆ ರೈಟ್ ಫ್ರಮ್ ಸಿನಿಮಾಟೋಗ್ರಫಿ. ಅವರ ಮರ್ಫಿ ನೋಡಿದಾಗ ತುಂಬ ಇಷ್ಟ ಆಗಿತ್ತು. ಸೊ ಅವರೇ ಬೇಕು ಅನ್ನೋದನ್ನ ಹಠ ಹಿಡಿದು ಹೋದ್ವಿ, ಒಪ್ಕೊಂಡ್ರು. ಅದಾದಮೇಲೆ ವಿನಯ್ ಜೊತೆಗೆ ನಾನು ರೇಡಿಯೋದಲ್ಲಿ ಕೆಲಸ ಮಾಡಿದ್ದೆ. ಸೊ ಅವರ ವರ್ಕ್ ಗೊತ್ತಿತ್ತು, ಒಂದು 4-5 ವರ್ಷದ ಜರ್ನಿ. ಆ್ಯಂಡ್ ಇವತ್ತು ಆ ಮ್ಯೂಸಿಕ್ ಕೇಳಿದಾಗ ಅನ್ಸುತ್ತೆ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಇದು ಅಂತ. ಆ್ಯಂಡ್ ಶ್ರೀನಿಧಿ ಅವ್ರಿಗೆ ಅವರ ತಂಡ, ಅವ್ರು ಸಾಥ್ ಕೊಟ್ಟಿದ್ದು, ಆ್ಯಂಡ್ ಎಲ್ಲರೂ ಒಟ್ಟಿಗೆ ಸೇರಿ ನಿಂತಿರೋದಕ್ಕೆ ಇಷ್ಟು ಫಾಸ್ಟಾಗಿ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ಆಗಿದೆ. ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ. ಲಾಸ್ಟ್ ಇಯರ್ ಹೇಗೆ ಅಯ್ಯನ ಮನೆ ಒಂದು ಒಳ್ಳೆ ರೆಕಾರ್ಡ್ ಸೆಟ್ ಮಾಡ್ತು, ಆ್ಯಂಡ್ ಎಕ್ಸಾಕ್ಟ್ಲಿ ಅದೇ ಡೇಟಿಗೆ ಬರ್ತಿರೋದ್ರಿಂದ 24ನೇ ತಾರೀಕಿಗೆ
ಇದೊಂದು ಒಳ್ಳೆ ಬೆಂಚ್ ಮಾರ್ಕ್ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಪ್ರದೀಪ್ ಅವರೆಲ್ಲ ಹೇಳಿದ್ರು. ನನಗೆ ಫಸ್ಟ್ ವೆಬ್ ಸೀರೀಸ್ಗೆ ಆ್ಯಕ್ಚುಲಿ ಫಸ್ಟು ZL ವೆಬ್ ಸೀರೀಸ್ ಅಂತ ಶುರುವಾಗಬೇಕಾದ್ರೆ ಫಸ್ಟ್ ಕಾಲ್ ಬಂದಿದೆ ಆ್ಯಕ್ಚುಲಿ ನನಗೆ, ಒಂದು ಹಿಂಗೆ ಸೀರೀಸ್ ಮಾಡೋಣ ಅಂತೆಲ್ಲ ಹೇಳಿದಾಗ. ಬಟ್ ಆವಾಗ ನಾನು ಅಷ್ಟು ನನಗೆ ಏನು ಇದನ್ನು ಅಂದರೆ ಅಂದರೆ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಏನು ಅನ್ನೋದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಅಂದರೆ ವೆಬ್ ಸೀರೀಸ್ ಆಗಿ ನಾನು ಹೆಂಗೆ ಅದನ್ನು ಒಂದು ಟೀಮ್ ಇಟ್ಕೊಂಡು ಕೆಲಸ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ನೋಡ್ತಾ ಇದ್ದೆ ಅಂದರೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಯ್ಯನೇ ಮನೆ ಬಂತು, ಚೆನ್ನಾಗಾಯಿತು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳೆಲ್ಲ ಬಂತು. ಸೊ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿದ್ವಿ. ನಾನು ಪ್ರದೀಪ್ ಅವ್ರ ಹತ್ರನೂ ಹೇಳ್ತಾ ಇದ್ದೆ, ಅಂದರೆ ಯಾವುದಾದ್ರು ಒಳ್ಳೆ ಸಖತ್ತಾಗಿರೋ ಕತೆ ಬಂದರೆ ಹೇಳಿ ಮಾಡೋಣ. ನನಗೆ ಡಾಲಿ ಪಿಕ್ಚರ್ಸ್ ಅಂತ ಬರುತ್ತೆ ಅಂದರೆ ಏನೋ ಅದು ಸಖತ್ತಾಗಿ ಮಜಾ ಕೊಡಬೇಕು, ಏನೋ ಒಂದು ಬೇರೆ ಥರದ್ದು ಏನಾದ್ರು ಒಂದು ಇರಬೇಕು ಸೀರೀಸ್ ಅಂತ ಬಂದಾಗ ಅಂತ ಹೇಳ್ತಾ ಇದ್ದೆ ಯಾವಾಗಲೂ. ಸೊ ಒಂದಿನ ಹಿಂಗೆ ಶ್ರೀನಿಧಿ ಕತೆ ಕೇಳಿ ಅಂತ ಹೇಳಿದ್ರು. ಆ್ಯಂಡ್ ಶ್ರೀನಿಧಿ ಅಂತ ಹೇಳ್ತಿದ್ದಂಗೆ ನಂಗೆ ಖುಷಿ ಆಯ್ತು. ಯಾಕೆಂದರೆ ಶ್ರೀನಿಧಿ ಬ್ಲಿಂಕ್ ನೋಡಿದ್ದೆ ನಾನು. ಬ್ಲಿಂಕ್ ನೋಡಿ ಎಲ್ಲ ವಿಶ್ ಮಾಡಿದ್ದೆ ಎಲ್ಲ. ಶ್ರೀನಿಧಿ ಬಂದು ಕತೆ ನರೇಟ್ ಮಾಡಿದಾಗ ಭಾಳ ಅಂದರೆ ಭಾಳ ಖುಷಿ ಆಯ್ತು. ಯೂಶ್ವಲಿ ನಾನು ಓದೋದನ್ನು ಇಷ್ಟಪಡ್ತೀನಿ, ಬಟ್ ಶ್ರೀನಿಧಿ ನರೇಷನ್ ಶುರು ಮಾಡಿ ಅಷ್ಟು ಎಪಿಸೋಡ್ಸು ಎಷ್ಟು ಸಖತ್ತಾಗಿ ವರ್ಕ್ ಮಾಡಿದ್ರು, ಎಷ್ಟು ಚೆನ್ನಾಗಿ ನರೇಟ್ ಮಾಡಿದ. ನನಗೆ ಇಮಿಡಿಯೇಟಾಗಿ ಇದು ಮಾಡೋಣ, ಸಖತ್ತಾಗಿದೆ ಅಂದ್ಬಿಟ್ಟು ಆಮೇಲೆ ಹೇಳಿದೆ, ಇದು ಜಿ ಅವ್ರಿಗೆ ಆಲ್ರೆಡಿ ಕಮಿಟ್ ಆಗಿಬಿಟ್ಟಿದ್ಯಾ, ಸಿನಿಮಾ ಮಾಡೋಣ ಬಾ ಅಂತ. ಇಲ್ಲ ಸರ್, ಒಂದು 6 ತಿಂಗಳಿಂದ ಕೆಲಸ ಮಾಡಿದ್ದೀವಿ, ಸೊ ನೀವು ಕೇಳಿ ನೋಡಿ ಅಂತ. ಶ್ರೀನಿಧಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಪ್ರದೀಪ್ಗೆ ಫೋನ್ ಮಾಡಿದೆ, ಇಲ್ಲ ದೀಪು ಕೇಳಬೇಕು, ದೀಪು ಅವ್ರಿಗೆ ಕೇಳಿದ್ರೆ ಇಲ್ಲ ರಾಘವ್ ಕೇಳಬೇಕು ಅಂತ. ಹಾಗೆ ಅದು ಕೊನೆಗೆ ಸೀರೀಸೇ ಆಗೋದು ಅಂತ ಆಯಿತು. ಸೊ ಅದು ಸೀರೀಸ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ಸ್ ಪ್ರದೀಪ್ಗೆ ಆ್ಯಂಡ್ ZEE5ಗೆ ಶ್ರೀನಿಧಿನ ಕಳಿಸಿದ್ದಕ್ಕೆ ಆ್ಯಂಡ್ ಈ ಥರದ್ದೊಂದು ಕಥೆನ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಸೀರೀಸ್ನ ಭಾಗ ಆಗಿರೋದಕ್ಕೆ ಭಾಳ ಖುಷಿ ಇದೆ. ಆ್ಯಂಡ್ ಇದ್ರ ಜೊತೆಗೆ ಕಲಾವಿದರ ದಂಡು ಎಲ್ಲರೂ ಬಹಳ ಒಳ್ಳೊಳ್ಳೆ ಕಲಾವಿದರು ಕೆಲಸ ಮಾಡಿದ್ದಾರೆ. ಅಂದರೆ ಹೊಸ ಪ್ರತಿಭೆಗಳಿಂದ ಹಿಡಿದು ಹಳೆ ಅಂದರೆ ಸೀನಿಯರ್ಸ್ವರೆಗೂ ಎಲ್ಲರೂ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಸೀರೀಸ್ ನಾನು ಫಸ್ಟ್ ಟೈಮ್ ನೋಡಿದಾಗ ಭಾಳ ಖುಷಿ ಆಯಿತು. ಯಾಕಂದರೆ ರೈಟಿಂಗ್ ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ಎಕ್ಸಿಕ್ಯೂಷನ್ ಪ್ರದೀಪ್ ಅವರು ಹೇಳ್ದಂಗೆ ಒಂಥರ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ದಂಗೆ. ಒಂದು ಈಗ ಪ್ರೀ ಪ್ರೊಡಕ್ಷನ್ಗೆ ಎಷ್ಟೇ ಟೈಮ್ ತೊಗೊಂಡ್ರು ಈ ಶೂಟಿಂಗ್ ಅಂತ ಬಂದಾಗ, ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ತುಂಬ ಸ್ಪೀಡಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ, ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಇಡೀ ಟೀಮ್ ಪ್ರೂವ್ ಮಾಡಿಕೊಟ್ಟಿದೆ. ಅದು ZEE5 ಟೀಮ್ ಆಗಲಿ, ತೇಜಸ್ ಗಣೇಶ್ ಅಥವಾ ನಮ್ಮ ಡಾಲಿ ಪಿಕ್ಚರ್ಸ್ ಮುರಳಿ, ನಮ್ಮ ಯದು ಎಲ್ಲರೂ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟ್ರು, ಸಿನಿಮಾಟೋಗ್ರಫರು ಎಲ್ಲರೂ ಭಾಳ ಖುಷಿ ಇದೆ. ಭಾಳ ಖುಷಿಯಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಯಾವಾಗಲೂ ನಂಬೋದು, ಯಾವುದಾದ್ರೂ ಒಂದು ಒಳ್ಳೆ ಜಾಗದಲ್ಲಿದ್ದಾಗ, ಒಳ್ಳೆ ಪೊಸಿಷನಲ್ಲಿದ್ದಾಗ, ಕಾಂಟ್ರಿಬ್ಯೂಟ್ ಮಾಡೋವಂಥ ಜಾಗದಲ್ಲಿದ್ದಾಗ ಎಷ್ಟಾಗುತ್ತೆ ಅಷ್ಟು ಏನಾದರೂ ಮಾಡಬೇಕು ಅಂತ, ಏನಾದರೂ ಕನ್ಸಿಸ್ಟೆಂಟಾಗಿ ಮಾಡಬೇಕು ಅಂತ. ಸೊ ಐ ಥಿಂಕ್ ZEE5 ಕೂಡ ಹಂಗೆ ಯೋಚನೆ ಮಾಡುತ್ತೆ. ಈಗ ಅವರು ಕಂಟಿನ್ಯೂಸ್ ಆಗಿ ಸೀರೀಸ್ಗಳು ಮಾಡ್ತಿರೋದ್ರಿಂದ ಬಹಳಷ್ಟು ಪ್ರತಿಭೆಗಳಿಗೆ ಜಾಗ ಸಿಗ್ತಾ ಇದೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಅದು ಹಿಂಗೆ ತುಂಬ ದೊಡ್ಡದಾಗಿ ಆಗಲಿ, ನಿರಂತರವಾಗಿ ಆಗಲಿ, ತುಂಬ ಚೆನ್ನಾಗಾಗಲಿ. ದೊಡ್ಡ ಸಿನಿಮಾಗಳ ಜೊತೆ ಹೊಸಬರ ಸಿನಿಮಾಗಳಿಗೂ ಕೂಡ ಬಹಳ ಡಿಫ್ರೆನ್ಸ್ ಮಾಡುವಂಥ ತಾಕತ್ತಿದೆ ZEE5ಗೆ. ಅದು ಕೂಡ ಆಗಲಿ ತುಂಬ ಚೆನ್ನಾಗಿ ಅಂತ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಬ್ಲಿಂಕ್ ಬಿಡುಗಡೆ ಆದಾಗ ಎಲ್ಲರೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿದ್ರಿ. ಆ್ಯಂಡ್ ಈಗ ಜೆರಾಕ್ಸ್ ಮೂಲಕ ಮತ್ತೆ ಇನ್ನೊಂದು ಕಥೆನ ತೊಗೊಂಡು ಬಂದಿದ್ದೀನಿ. ಸೊ ಈ ಕತೆ ಹೊಳೆದಿದ್ದು ಚಾಮರಾಜಪೇಟೆಯಲ್ಲಿ. ನಾನು ಚಾಮರಾಜಪೇಟೆಯಲ್ಲಿ ಅವಾಗ ಇದ್ದಿದ್ದು, ಈಗ ಶಿಫ್ಟ್ ಆಗ್ಬಿಟ್ವಿ ಮದುವೆ ಆದಮೇಲೆ. ಸೊ ಚಾಮರಾಜಪೇಟೆಯಲ್ಲಿ ಇದ್ದಾಗ ಜನರಲಿ ನಾನು ಸ್ಕ್ರಿಪ್ಟ್ ಎಲ್ಲ ಪ್ರಿಂಟ್ಔಟ್ ಮಾಡೋಕ್ಕೆ ಅಂತ ಉಮಾಟಕೀಸ್ ಎದುರುಗಡೆ ಒಂದು ಜೆರಾಕ್ಸ್ ಅಂಗಡಿ ಇದೆ, ಅಲ್ಲಿಗೆ ರೆಗ್ಯುಲರ್ ಆಗಿ ಹೋಗ್ತಿರ್ತೀನಿ, ರೆಗ್ಯುಲರ್ ಬೇಸಿಸಲ್ಲಿ. ಸೊ ವಿಡಿಯೋ ಅಂತ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದ್ದೆ, ಅದನ್ನು ಜೆರಾಕ್ಸ್ ಮಾಡ್ಸೋಕ್ಕೆ ಅಂತ ಹೋದಾಗ ಸಡನ್ ಆಗಿ ಒಂದು ವೇಗ್ ಥಾಟ್ ಬಂತು. ಅವ್ನು ಯಾವುದೋ ಒಂದು ಪ್ಯಾನ್ ಕಾರ್ಡ್ ಇಟ್ಟೇನೋ ಪ್ರಿಂಟ್ ಏನೋ ಮಾಡ್ತಾ ಇದ್ದ, ಇದರಲ್ಲಿ ಫೋಟೋ ಪ್ರಿಂಟ್ ಬರೋದು ಬಂದು ಮನುಷ್ಯರೇ ಬಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ನಿಸ್ತು. ಅವತ್ತೇ ಬರೆದು ಅದನ್ನು ರಿಜಿಸ್ಟರ್ ಮಾಡಿಸ್ದೆ ಲೈನ್ನ. ಆಮೇಲೆ ಆ ಲೈನ್ ಡೆವಲಪ್ ಮಾಡೋಣ ಅಂತ ಹೋದಾಗ ಒಂದಿನ ಸುಮ್ಮನೆ ಏನೋ ವೇಗಾಗಿ ಐಡಿಯಾ ಬಂತು, ಏನೇನೋ ತರೋಣ, ಸ್ಪೇಸ್ ಶಿಪ್ ಅದು ಇದು ಅಂತೆಲ್ಲ ತಂದು ಒಂದು 1990 ಆಸುಪಾಸಿನಲ್ಲಿ ನಡೆಯುವಂತ ಒಂದು ಕತೆ. ಇದು ಪಾವಗಡ ಮತ್ತೆ ಮಧುಗಿರಿ ಸುತ್ತಮುತ್ತ ನಡಿಬೇಕು ಈ ಕತೆ ಅಂತ ಒಂದು ಬರ್ದೆ. ಆಮೇಲೆ ಒಂದು ಕ್ರೈಮ್ ಥ್ರಿಲ್ಲರ್ ಮಾಡೋಣ ಇದನ್ನ ಅಂತೆಲ್ಲ ಬರ್ದಿಟ್ಕೊಂಡೆ. ಪ್ರದೀಪ್ ಸರ್ ಕೇಳಿದಾಗ ಒಂದು ಆಡಿಯೋ ಮಾಡಿದ್ದೆ, ಒಂದು 6 minutes ಆಡಿಯೋ, ಅದನ್ನ ಕಳಿಸ್ದೆ. ಸರ್ ಆ ಲೈನ್ ಚೆನ್ನಾಗಿದೆ, ಬಟ್ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ, ಇದನ್ನ ವಾಸ್ತವಕ್ಕೆ ತರೋಣ, ಇನ್ನೊಂದಿಷ್ಟು ಬೇರೆ ತರ ಮಾಡೋಣ ಅಂತ.
ಆಮೇಲೆ ನಾನು ಫಸ್ಟ್ ವೆಬ್ ಸೀರೀಸ್ ಅಂದಾಗ ನನ್ನ ತಲೆಯಲ್ಲೂ ಇದ್ದಿದ್ದು ನಾವು ಸೀರಿಯಸ್ ಆಗಿ ಏನಾದ್ರು ಮಾಡಬೇಕು, ಕ್ರೈಮ್ ಥ್ರಿಲ್ಲರ್ಸ್ ಹೇಳಬೇಕೇನೋ ಅಂತ. ಬಟ್ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಇಲ್ಲ, ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಅನ್ಸಿ ಒಟ್ಟಿಗೆ ಕೂತು ಮತ್ತೆ ಎಂಟರ್ಟೈನಿಂಗ್ ಆಗಿ ಇದನ್ನ ಫನ್ ಫ್ಯಾಕ್ಟರ್ಸ್ನೆಲ್ಲ ತಂದು, ಅದಾದ್ಮೇಲೆ ಶೇಕ್ಸ್ಪಿಯರ್ನ ಏನಂದ್ರೆ ಕಾಮಿಡಿ ಆಫ್ ಎರರ್ಗಳು ಹೇಗಿರುತ್ತೆ, ಮತ್ತೆ ಕನ್ನಡದ ಉಲ್ಟಾ ಪಲ್ಟಾ ಹೇಗೆ ಒಂದೇ ಐಡೆಂಟಿಟಿ ಇರುವಂತ ಎರಡು ಪರ್ಸನಾಲಿಟಿಗಳು ಬಂದಾಗ ಏನೇನು ಕಾಮಿಡಿ ಕ್ರಿಯೇಟ್ ಆಗ್ಬೋದು ಅದನ್ನ ಇಟ್ಕೊಂಡು ಡೆವಲಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ಜಿ ಕಡೆಯಿಂದ ಹೇಳಿದ್ರು, ಡಾಲಿ ಸರ್ ಅದು ಇವರು ತುಂಬಾ ಸಸ್ಪೆನ್ಸ್ ಕೊಡೋ ತರ ಹೇಳಿದ್ರು. ಒಂದ್ ನಂಬರ್ ಕಳ್ಸಿದೀನಿ ಡಾಲಿ ಧನಂಜಯ್ ಅವರಂತ, ಒಂದ್ ನಂಬರ್ ಕೊಟ್ಟಿದ್ದೀನಿ ಡಾಲಿ ಧನಂಜಯ್ ಅವರಂತ, ಸೊ ಅವ್ರ ಹತ್ರ ಮಾತಾಡಿ ಅಂತ ಅಂದ್ರು. ನನಗೆ ಫಸ್ಟೇ ಭಯ ಆಯ್ತು ಸರ್ ಹತ್ರ ಹೆಂಗಪ್ಪ ಮಾತಾಡೋದು ಅಂತ. ಸೊ ಫೋನ್ ಮಾಡಿ ಮಾತಾಡಿದೆ. ಅಂಡ್ ಫಸ್ಟ್ ಟೈಮ್ ನರೇಶನ್ ಹೋದಾಗ್ಲೂ ತುಂಬಾ ಶಿವರ್ ಮಾಡ್ತಾ ಇದ್ದೆ, ಯಾಕಂದ್ರೆ ನಾನು ನ್ಯಾಷನಲ್ ಕಾಲೇಜಲ್ಲಿ ಓದುವಾಗ ನಾನು ಮೋನೋ ಆಕ್ಟಿಂಗ್ ಮಾಡಿದ್ದೆ, ಅದರಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು, ಸರ್ರೇ ನನಗೆ ಅವಾರ್ಡ್ ಕೊಟ್ಟಿದ್ರು. ಸೊ ಅದೆಲ್ಲ ಒಂದ್ಸತಿ ನಾಸ್ಟಾಲ್ಜಿ ಆಯ್ತು. ಸರ್ನ ಮತ್ತೆ ಭೇಟಿಯಾಗಿ ಅವ್ರಿಗೆ ಕತೆ ಹೇಳಿದೆ, ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತು. ಒಂದು ಹುಮ್ಮಸ್ ಬಂತು, ಕತೆ ಮೇಲೆ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ತಕ್ಷಣಕ್ಕೆ ನಾವು ಇದನ್ನ ನೋಡಿದ್ರು. ತದನಂತರದಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ವಿನಯ್ ಅವರು, ಅವರು ಒಂದು 3 ತಿಂಗಳಿಂದ ಸುಮ್ಮನೆ ವಾಟ್ಸ್ಆಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಟೆಕ್ಸ್ಟ್ ಮಾಡಿದ್ದೆ, ಅವ್ರದ್ದು ಯಾವ್ದೋ ವರ್ಕ್ ಇಷ್ಟ ಆಗಿತ್ತು ಅಂತ, ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಸೊ ವಿಧಿಯ ಕೈವಾಡ ಅಟ್ ಎ ಟೈಮ್ ಸಡನ್ ಆಗಿ ಅವರೇ ಇದಕ್ಕೆ ಕೆಲಸ ಮಾಡೋ ತರ ಆಯ್ತು. ಅದಾದ್ಮೇಲೆ ನನ್ನ ನಿರ್ದೇಶನದ ತಂಡ ಎಲ್ಲರೂ ಇಲ್ಲೇ ಇದ್ದಾರೆ, ಒಂದ್ಸತಿ ಎಲ್ಲ ಕೈ ಎತ್ರಿ. ಸೊ ಇವರೆಲ್ಲ ಜೀವನ್ ಮತ್ತೆ ಪ್ರೀತನ್ ಭರವಿ ಬ್ಲಿಂಕು ಜೊತೆಗೆ ಮಾಡಿದೀವಿ, ಇದನ್ನು ಜೊತೆಗೆ ಮಾಡಿದ್ವಿ, ಮುಂದೇನು ಜೊತೆಗೆ ಇನ್ನಷ್ಟು ಚಿತ್ರಗಳನ್ನ ವೆಬ್ ಸರಣಿಗಳನ್ನೆಲ್ಲ ಮಾಡ್ತೀವಿ. ಅದ್ರ ಜೊತೆಗೆ ನಿರ್ಮಾಣ ತಂಡದ ನಮ್ಮ ಮುರಳಿ ಸರ್ ಆಗಿರ್ಬೋದು, ಯದು ಸರ್ ಆಗಿರ್ಬೋದು, ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಆದ ಚೇತನ್ ಅವ್ರ ಆಗಿರ್ಬೋದು, ಅದಾದ್ಮೇಲೆ ಜಿ ತಂಡದ ಗಣೇಶ್ ಅವ್ರ ಆಗಿರ್ಬೋದು, ಸನಲ್ ಅವ್ರ ಆಗಿರ್ಬೋದು, ಆಮೇಲೆ ಪ್ರದೀಪ್ ಅವ್ರ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಜೊತೆಗೆ ಒಂದು ಕೈ ಹಿಡ್ಕೊಂಡು ನಮ್ಮನ್ನ ನಡೆಸಿದ್ರು. ಮತ್ತೆ ಕಲಾವಿದರ ವಿಷಯಕ್ಕೆ ಬಂದ್ರೆ ಮುಖ್ಯ ಪಾತ್ರಕ್ಕೆ ನಾಗಭೂಷಣ್ ಸರ್ ಅಂದ್ರೆ ಅವರೇ ಪ್ರಕಾಶ ಅನ್ನೋ ತರ ಪರ್ಫಾರ್ಮ್ ಮಾಡಿದ್ರು. ನಮ್ಮ ಅಮ್ಮನ್ಗೆ ನಾಗಭೂಷಣ್ ಸರ್ ತುಂಬಾ ಇಷ್ಟ, ಅವ್ರದ್ದು ಟಗರ್ ಪಲ್ಯ ಸಿನಿಮಾದ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಇಷ್ಟ ಪಡ್ತಾರೆ ಅಮ್ಮ. ಅದಾದ್ಮೇಲೆ ಪಾಯಲ್ ಚಂಗಪ್ಪ ಅವರು ಜಾಯ್ನ್ ಆದ್ರು, ಅಂಡ್ ಅವರು ಕೂಡ ಆಲ್ರೆಡಿ ವರ್ಲ್ಡ್ ಫೇಮಸ್ ಆಗಿದ್ರು. ಈಗ ನಮ್ಮ ವರ್ಲ್ಡ್ಗೆ ಅವ್ರನ್ನ ಇನ್ಕ್ಲೂಡ್ ಮಾಡ್ಬೇಕಾಯ್ತು. ರಾಯದುರ್ಗಕ್ಕೆ ಇವ್ರು ಆಲ್ರೆಡಿ ಬೇರೆ ಬೇರೆ ಊರುಗಳಲ್ಲಿ ಫೇಮಸ್ ಆಗಿದ್ರು. ಅದಾದ್ಮೇಲೆ ಎಲ್ಲಾ ಕ್ಯಾರೆಕ್ಟರ್ಸ್, ರಿಚರ್ಡ್ ಲೂಯಿಸ್ ಸರ್ ಆಗಿರ್ಬೋದು, ಮಂಜು ಪಾವಗಡ ಸರ್, ಅದಾದ್ಮೇಲೆ ದೀಪು ಪಾತ್ರ ಮಾಡಿದಂತ ನಮ್ಮ ಸಂತು ಅವರು, ತುಕಾಲಿ ಸಂತು ಅವರು, ಆಮೇಲೆ ಹುಲಿ ಪಾತ್ರ ಮಾಡಿದ ಜಗ್ಗಪ್ಪ ಅವರು, ಇನ್ನು ಸಾಕಷ್ಟು ಜನ, ರಾಮಣ್ಣನ್ ಪಾತ್ರ ಮಾಡಿದಂತ ವಿಜಯ್ ಸರ್ ಆಗಿರ್ಬೋದು, ಮತ್ತೆ ಓಂ ಪ್ರಕಾಶ್ ಸರ್ದು ಒಂದು ಇನ್ಸಿಡೆಂಟ್ ಹೇಳಬೇಕು. ಯಾಕಂದ್ರೆ ಅವ್ರದ್ದು ಹಳೆ ಡಕೋಟಾ ಎಕ್ಸ್ಪ್ರೆಸ್ ಇದೆಲ್ಲ ಕಾಮಿಡಿನ ನಾವು ನೋಡಿ ಬೆಳೆದವರು. ಅವ್ರದ್ದು ಕಾಮಿಡಿ ಬರ್ತಾ ಇದ್ರೆ ನಾವು ಅದನ್ನ ಎಂಜಾಯ್ ಮಾಡ್ತಿದ್ವಿ. ಅದ್ರಲ್ಲೂ ನನ್ನ ತುಂಬಾನೇ ಮೋಸ್ಟ್ ಫೇವರೇಟ್ ಲೈನ್ಸ್ ಇದೆ, ನನ್ನ ಐಕಾನಿಕ್ ಲೈನ್ಸ್ ಆಫ್ ಕನ್ನಡ ಸಿನಿಮಾಲ್ ಅದು ಒಂದು, ಏ ನಾಯಿ ಮುಚ್ಚು ಬಾಯಿ ಇಲ್ಲಿ ಬಂದ್ ಸಾಯಿ ಅಂತ. ಸೊ ಅದ್ರನ್ನೇ ಅಡಾಪ್ಟ್ ಮಾಡ್ಕೊಂಡು ಮಲೇಷಿಯನ್ ಡಾಗ್ ಒಂದು ಅಪ್ಡೇಟ್ ಆಗಿದ್ದು. ಸೊ ಎಲ್ಲರೂ ಕೂಡ ಚಿಕ್ಕವನು ಅಂತ ನೋಡ್ದಲೆ ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಅಂಡ್ ಕೆಲಸ ಕೊಟ್ಟಿದ್ದ ಡಾಲಿ ಪಿಕ್ಚರ್ಸ್ಗೂ, ZEE5 ಕನ್ನಡಕ್ಕೂ ಕೆಲಸನ ನೋಡಿ ಮುಂದೆ ನೀವೆಲ್ಲ ಹೆಲ್ಪ್ ಮಾಡ್ತೀರಾ, ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಅಂತ ಅನ್ಕೊಂಡಿದ್ದೀನಿ. ಎಲ್ರಿಗೂ ದೀರ್ಘದಂಡ ನಮಸ್ಕಾರಗಳು. ಇದ್ರ ಜೊತೆಲಿ ಇಡೀ ಜರ್ನಿಲಿ ಖಂಡಿತವಾಗಿ ನೀವು ಇರ್ತೀರಾ ಅಂತ ಹೇಳಿ ಗೊತ್ತು. ಬಟ್ 3 ಎಪಿಸೋಡ್ ನೋಡಿದಾಗ್ಲೂ ತುಂಬಾ ಚೆನ್ನಾಗಿ ಅಭಿನಯಿಸಿದೀರಾ. ನಿಮ್ಗೆ ಎಷ್ಟು ವಿಶೇಷ ಅನ್ನಿಸ್ತು ಈ ಜೆರಾಕ್ಸ್ ಹಾಗೂ ಪ್ರಕಾಶನ ಪಾತ್ರ? ಎಲ್ರಿಗೂ ನಮಸ್ಕಾರ. ವೆಬ್ ಸೀರೀಸ್ ಈ ಪ್ಲಾಟ್ಫಾರ್ಮ್ ನನಗೆ ಹೊಸದೇನಲ್ಲ. ತುಂಬ ವರ್ಷಗಳಿಂದನೇ ನಾನು ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ. ಅದರ ನಿರ್ಮಾತೃ RJ ಪ್ರದೀಪ್ ಅಲ್ಲೇ ಕೂತಿದ್ದಾರೆ. ಅದಾದ್ಮೇಲೆ ಇಷ್ಟು ವರ್ಷ ಆಯಿತು ನಾನು ಒಂದು ವೆಬ್ ಸೀರೀಸ್ ಮಾಡೋದಕ್ಕೆ. ಅದ್ರ ಮಧ್ಯೆ ತುಂಬ ಜನ ಕೇಳ್ತಾ ಇದ್ರು, ಯಾಕೆ ವೆಬ್ ಸೀರೀಸ್ ಬೇಸ್ ಚೆನ್ನಾಗಿದೆಯಲ್ಲ, ಅದನ್ನ ಯಾಕೆ ಮಾಡಬಾರ್ದು ಅಂತ. ನಾನು ಮಾಡೋಕ್ಕೆ ರೆಡಿ ಇದ್ದೆ, ಆದರೆ ಯಾವುದು OTT ಪ್ಲಾಟ್ಫಾರ್ಮ್ಗಳು ರೆಡಿ ಇರಲಿಲ್ಲ ಪ್ರೊಡ್ಯೂಸ್ ಮಾಡೋದಕ್ಕೆ. ಅವರು ಪ್ರೊಡ್ಯೂಸ್ ಮಾಡೋದಿರಲಿ, ನಾವು ಮಾಡಿರೋ ಸಿನಿಮಾನೇ ತಗೊಳ್ಳೋದಕ್ಕೆ ಈಗ ಹಿಂದೇಟ್ ಆಗ್ತಾ ಇದ್ದಾರೆ ಕನ್ನಡದಲ್ಲಿ. ಯಾಕೆ ಅಂತಂದರೆ ಅವ್ರು ಕೊಡೋ ಒಂದು ಸಿಂಪಲ್ ಉತ್ತರದಿಂದ ಕನ್ನಡದಲ್ಲಿ ವ್ಯೂವರ್ಶಿಪ್ ಇಲ್ಲ ಅಂತ. ಸೊ ಇಂಥ ಟೈಮಲ್ಲಿ ZEE5 ಅವ್ರು ಬಂದು, ಇಲ್ಲ ಕನ್ನಡದಲ್ಲಿ ವ್ಯೂವರ್ಶಿಪ್ ಇದೆ, ಅದನ್ನ ನಾವು ಟ್ಯಾಪ್ ಮಾಡ್ತೀವಿ ಅಂತೇಳಿ ಕಂಟಿನ್ಯೂಸ್ ಆಗಿ ಒಂದಷ್ಟು ಸೀರೀಸ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದಕ್ಕೆ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ರಾಘವೇಂದ್ರ ಹುಣಸೂರು ಅವ್ರಿಗೆ, ದೀಪಕ್ ಅವ್ರಿಗೆ, ಮತ್ತು ಪ್ರದೀಪ್ ಅವ್ರಿಗೆ, ಇಡೀ ZEE5 ತಂಡಕ್ಕೆ. ಯಾಕಂತಂದರೆ ಬೇರೆ ಎಲ್ಲ ಭಾಷೆಗಳು ನೋಡಿ ಬೇರೆ ಬೇರೆ ಥರದ ಎಕ್ಸ್ಪೆರಿಮೆಂಟ್ಸ್ಗಳು, ಪ್ರಯೋಗಗಳು ಆಗ್ತಾ ಇದ್ದಾವೆ. ಹಿಂದಿಲಿರ್ಬೋದು, ತೆಲುಗಲ್ಲಿರ್ಬೋದು, ತಮಿಳ್ ಇರ್ಬೋದು. ಕನ್ನಡದಲ್ಲಿ ಯಾಕೆ ಈ OTT ಸ್ಪೇಸ್ ಯಾಕೆ ಯಾರು ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಅಂತ. ಸೊ ಇದೇನಾದ್ರು ಆದರೆ ಎಷ್ಟು ಜನ ಕಲಾವಿದರಿಗೆ ಕೆಲಸ ಸಿಗುತ್ತೆ, ಎಷ್ಟು ಜನ ರೈಟರ್ಸ್ ಕೆಲಸ ಸಿಗುತ್ತೆ, ನಮ್ಮದೇ ಎಷ್ಟೋ ಕಥೆಗಳು, ಎಷ್ಟೋ ಕಾದಂಬರಿಗಳು ವೆಬ್ ಸೀರೀಸ್ ಆಗಿ ಬರೋ ಚಾನ್ಸ್ ಇದೆಯಲ್ಲ.
ಸೊ ಆ ನಿಟ್ಟಿನಲ್ಲಿ ZEE5 ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಮತ್ತು ನನ್ನನ್ನು ಪ್ರಕಾಶನ ಮಾಡಿದ ಶ್ರೀನಿಧಿ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ಭುತ ಟೆಕ್ನಿಷಿಯನ್, ಒಳ್ಳೆ ಕಟ್ಗಾರ, ಒಳ್ಳೆ ಹ್ಯೂಮರ್ ಸೆನ್ಸ್ ಇದೆ. ದಯವಿಟ್ಟು ಜಾಸ್ತಿ ಬ್ರೇಕ್ ತಗೊಳ್ಳದೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳು ಮಾಡಿ ಅಂತ ನಾನು ಶ್ರೀನಿಧಿ ಅವ್ರಿಗೆ ಹೇಳ್ತೀನಿ. ಮತ್ತು ಸೋಲು ಗೆಲುವು ಅದು ಏನೇ ಇರಲಿ ಸದಾ ಕ್ರಿಯೆಯಲ್ಲಿರಬೇಕು, ಆ ಪ್ರಕ್ರಿಯೆಯಲ್ಲಿರಬೇಕು ಅಂತ. ಅದು ಸೋಲು ಗೆಲುವು ಯಾವುದನ್ನೂ ತಲೆ ಕೆಡಿಸ್ಕೊಳ್ಳದೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾ ಇರೋವಂತಹ ನನ್ನ ಗೆಳೆಯ ಡಾಲಿ ಧನಂಜಯ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಅದೇ ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ವಾ. ಅಂದರೆ ಸೋಲು ಗೆಲುವು ಇದ್ದು ಏನೋ ಒಂದು ಆಗ್ತಿರುತ್ತೆ, ಬಟ್ ಕಂಟಿನ್ಯೂಸ್ ಪ್ರಯತ್ನಗಳನ್ನ ಮಾಡ್ತಾ ಇರೋದು ಬಹಳ ಮುಖ್ಯ ಆಗುತ್ತೆ. ಸೊ ಇಂಡಸ್ಟ್ರಿಗೆ ಆತನ ಕಾಂಟ್ರಿಬ್ಯೂಷನ್ ಭಾಳ ಇದೆ. ಸೊ ಆತನಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಒಂದು ನಮ್ಮ ಅದ್ಭುತ ಟೆಕ್ನಿಷಿಯನ್ಸು ಹಗಲು ರಾತ್ರಿ ತುಂಬ ಕಷ್ಟಪಟ್ಟಿದ್ದಾರೆ. ಬಹಳ ಒಂದು ಲಿಮಿಟೇಷನ್ಲಿಗೆ ನಾವು ಅದ್ಭುತವಾದ ಒಂದು ಪ್ರಾಡಕ್ಟ್ನ ಹೊರತರಬೇಕಾಗಿತ್ತು. ಆ ಕೆಲಸ ನಾವೆಲ್ಲ ಸೇರ್ಕೊಂಡು ಮಾಡಿದ್ದೀವಿ. ಸೊ ನಮ್ಮೆಲ್ರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಪ್ರತಿಯೊಬ್ಬರ ಹೆಸರು ತಗೊಂಡ್ರೆ ತುಂಬ ಟೈಮ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಸೊ ನಮ್ಮೆಲ್ಲರಿಗೂ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನೋಡಿದಾಗ ನನಗೂ ಕೂಡ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ಇನ್ನು ಪಾಯಲ್ ಅವರು ಓಕೆ, ಇವರು ಈರನ್ ಬಗ್ಗೆ ಅವ್ರು ಮಾತಾಡಿ ಅಂತ ಹೇಳಿದ್ದಾರೆ. ಸೊ ಅವ್ರ ಬಗ್ಗೆ ಕೂಡ ನಾನು ಒಂದೆರಡು ಮಾತಾಡಬೇಕಾಗಿದೆ. ಈಗ ಪಾಯಲ್ ಅವ್ರನ್ನು ಕೂಡ ಅವ್ರು ಡಿಜಿಟಲ್ ಸ್ಪೇಸ್ ಅಲ್ಲಿ ಅವ್ರದೇ ಒಂದು ಸ್ಪೇಸ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಕೂಡ ವೆಬ್ ಸೀರೀಸ್ ಅಲ್ಲಿ ಕೂಡ ಈಗ ಲಗ್ಗೆ ಇಟ್ಟಿದ್ದಾರೆ. ಸೊ ಅವರು ತುಂಬ ಹಾರ್ಡ್ ವರ್ಕಿಂಗ್. ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾನು ಈ ಮೈಕನ್ನು ಹಸ್ತಾಂತರಿಸ್ತೇನೆ. ಪ್ರಕಾಶ್ ನಾಚ್ಕೊತಿದ್ದಾರೆ. ಥ್ಯಾಂಕ್ ಯು ನಾಗಭೂಷಣ್ ಅವರು, ಥ್ಯಾಂಕ್ ಯು ಸೋ ಮಚ್. ಇನ್ನು ನಮ್ಮ ಈ ಸೂಜಿಗೆ ದಾರ ಯಾರಾಗ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದೀವಿ ನೋಡೋಕೆ. ಅದು ಒಂದೊಂದ್ಸತ್ತೆ ಈ ಗೋಲ್ಡ್ ರೂಪ್ ಜಾಸ್ತಿ ಇರೋ ಟೈಮಲ್ಲಿ ಗೋಲ್ಡ್ ರೇಟ್ ಜಾಸ್ತಿ ಇದೆ. ಒಂದ್ ಕಡೆ ಉಂಗುರ ಸಿಗ್ತಾ ಇದೆ, ಇನ್ನೊಂದ್ ಕಡೆ ಚೈನ್ ಸಿಗ್ತಾ ಇದೆ. ಸೊ ಸೂಜಿ, ನಿಮ್ಮ ಪಾತ್ರದ ಬಗ್ಗೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ನೀವು ಮೋಸ ಮಾಡ್ತಿದ್ದೀರಾ ಅಂತ ಗೊತ್ತಾದ್ರೂ ಪರವಾಗಿಲ್ಲ, ಚೆನ್ನಾಗಿದ್ದಾಳೆ ಹುಡುಗಿ ಬಿಡು ಅಂತ ಅನ್ಸುತ್ತೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ನಾನು ಝೀಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಸರ್, ರಾಘು ಸರ್ಗೆ. ಆ್ಯಕ್ಚುಲಿ ನನಗೆ ಕನ್ನಡದಲ್ಲಿ ಫಸ್ಟ್ ಟೈಮ್ ಇದು ನನ್ನ ಫಸ್ಟ್ ವೆಬ್ ಸೀರೀಸ್. ಶಾರ್ಟ್ ಫಿಲಮ್ ಮಾಡಿದ್ದೀನಿ, OTTಗೆ ಫಸ್ಟ್ ವೆಬ್ ಸೀರೀಸ್ ಇದು. ನಾನು ಇದಕ್ಕೂ ಮುಂಚೆ ಹಾಟ್ಸ್ಟಾರಲ್ಲಿ ಮಾಡಿದೆ ತೆಲುಗು ಅಲ್ಲಿ. ಬಟ್ ಕನ್ನಡದಲ್ಲಿ ಮಾಡಬೇಕು, ಬಿಕಾಸ್ ನಾನಿಲ್ಲಿ ಹುಟ್ಟಿ ಬೆಳೆದಿರೋದು. ನನಗೆ ಫಸ್ಟ್ ಹೆಸರು ಮಾಡಿಕೊಟ್ಟಿದ್ದು ಕನ್ನಡ ಪೀಪಲ್. ಸೊ ಇಲ್ಲಿ ವೆಬ್ ಸೀರೀಸ್ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ನನಗೆ ಫಸ್ಟ್ ಕತೆ ಕೇಳಿದಾಗ ಕತೆ ಇಷ್ಟ ಆಗಿತ್ತು. ಡಾಲಿ ಪಿಕ್ಚರ್ಸ್ ಅಂದಾಗಂತೂ ನಂಗೆ ಅದೇ ಡೇಟಲ್ಲೇ ನನಗೆ ಮೂವಿ ಶೂಟ್ ಇತ್ತು, ತೆಲುಗು ಮೂವಿ ಶೂಟ್ ಇತ್ತು. ಅವ್ರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಪ್ರೀಪೋನ್ ಮಾಡ್ಕೊಳ್ಳಿ, ಡಾಲಿ ಪಿಕ್ಚರ್ಸ್ ನಾನು ವೆಬ್ ಸೀರೀಸ್ ಮಾಡಲೇಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ನಿಮ್ಮ ಡಾಲಿ ಪಿಕ್ಚರ್ಸ್ ಪ್ರೊಡಕ್ಷನಲ್ಲಿ ನಾನೊಂದು ಮೆಂಬರ್ ಆಗಿರೋಕ್ಕೆ ಒಂದು ತುಂಬ ಹೆಮ್ಮೆ ಅನಿಸ್ತಿದೆ, ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಶ್ರೀನಿಧಿ ಸರ್, ಒಂದು ಅವಾರ್ಡ್ ವಿನ್ನಿಂಗ್ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದು ಇಟ್ ವಾಸ್ ರಿಯಲಿ ಗ್ರೇಟ್ ಸರ್. ಅವರು ಕೆಲಸ ತುಂಬ ಕಂಪೋಸ್ಡ್ ಆಗಿ ಸ್ಮೂತಾಗಿ ಮಾಡ್ತಾರೆ. ತುಂಬ ಕಲಿಯೋಕ್ಕೆ ಸಿಕ್ತು. ಆಮೇಲೆ ತುಂಬ ದೊಡ್ಡವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಸಿಕ್ತು. ಓಂ ಸರ್ ಆಗಿರ್ಬೋದು, ರಿಚರ್ಡ್ ಸರ್, ನಾಗ್ ಸರ್. ಸೊ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಎಷ್ಟೊಂದು ಮಾತಾಡಬೇಕು ಅಂತಿದೆ, ಮಾತು ಬರ್ತಿಲ್ಲ. ವೆರಿ ಗುಡ್. ನೀವು ಕಣ್ಮುಚ್ಚೋರು ಮಾತಾಡ್ತಾರೆ. ಸೊ ಅದೇ ತುಂಬ ಖುಷಿ ಆಗ್ತಿದೆ. ಎಲ್ಲ ದೊಡ್ಡವ್ರ ಜೊತೆ ಪ್ಲಾಟ್ಫಾರ್ಮ್ ಶೇರ್ ಮಾಡ್ಕೊಳಕ್ಕೆ ಸಿಕ್ತು. ನಿಜವಾಗ್ಲೂ ಕನ್ನಡದಲ್ಲಿ ಒಂದು ವೆಬ್ ಸೀರೀಸ್ ಮಾಡಬೇಕು. ಶಾರ್ಟ್ ಫಿಲಮ್ ತುಂಬ ಮಾಡಿದ್ದೀನಿ, ಬಟ್ ವೆಬ್ ಸೀರೀಸ್ ಮಾಡಬೇಕು ಅಂತ ನಾನು ಬಂದಿರೋದೇ ಇಂಡಸ್ಟ್ರಿಗೆ ಒಂದು ದೊಡ್ಡದಾಗಿ ಅಚೀವ್ ಮಾಡೋಕ್ಕೆ, ಒಂದು ರಿಮಾರ್ಕ್ಸ್ ಸೆಟ್ ಮಾಡೋಕ್ಕೆ ಅಂತ. ಸೊ ಒಂದು ಡಾಲಿ ಪಿಕ್ಚರ್ಸ್ಗೆ ನಾನು ಪುಟ್ಟ ಹೆಚ್ಚಿಗೆ ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ತೊಗೊಂಡೋಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡಾಲಿ ಸರ್. ಇದೇ 24th ನಮ್ಮ ಜೆರಾಕ್ಸ್ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾಕಂದರೆ ಇವಾಗ ಒಳ್ಳೆ ಒಳ್ಳೆ ಕಂಟೆಂಟ್ ಬರ್ತಾ ಇದೆ. ಬೇರೆ ಬೇರೆ ಭಾಷೆಯಲ್ಲಿ ನಾವು ನೋಡ್ತಾ ಇರ್ತೀವಿ, ನೆಟ್ಫ್ಲಿಕ್ಸ್, ಪ್ರೈಮಲ್ಲಿ, ಸಸ್ಪೆನ್ಸ್, ಸೈಫೈ ಎಲ್ಲ. ಕನ್ನಡದಲ್ಲಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ ಸೈಫೈ ಥರ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ನಮಗೆ ಇನ್ನಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ ನಾವು ಆಡಿಯನ್ಸ್ಗೆ ತಲುಪೋಕ್ಕೆ ಆಗುತ್ತೆ. ಸೊ ಎಲ್ಲರೂ ತಪ್ಪದೆ ನೋಡಿ ನಮಗೆ ಸಪೋರ್ಟ್ ಮಾಡಿ. ಬರೋಕ್ಕಿಂತ ಮುಂಚೆ ಪ್ರದೀಪ್ ಅವರೇ, ಖಂಡಿತ ನನಗೆ ನಂಬಿಕೆ ಇರಲಿಲ್ಲ. ನಾನು ಮಾಡಿದ್ದು 2 nights ಐ ಆ್ಯಕ್ಟೆಡ್. ಐ ಡಿಂಟ್ ನೋ ವಾಟ್ ಇಸ್ ದ ಸ್ಟೋರಿ. ಬಟ್ ಆ ಪಾತ್ರ ಕೊಟ್ಟಿದ್ರು. ಈ ನಮ್ಮಲ್ಲಿ ಏನಾಗುತ್ತೆ, ಒಂದು ಸಲ ನೀವು ಏನಾದರೂ ಒಂದು ಪಾತ್ರ ಮಾಡಿದ್ರೆ ಸೀಲ್ ಹಾಕಿ ಮುಗಿಸ್ಬಿಡ್ತಾರೆ.
ಈ ಹೀರೋಯಿನ್ ಅಪ್ಪನ ಪಾತ್ರ ಮಾಡಿದ್ದು ದೊಡ್ಡ ತಪ್ಪಾಗಿಲ್ಲ. ವೆಬ್ ಸೀರೀಸಲ್ಲಿ ನೀವು ಫಸ್ಟ್ ಟೈಮ್ ಅದಕ್ಕೆ ಅದಾದಮೇಲೆ ಶ್ರೀರಸ್ತು ಶುಭಮಸ್ತು ಅಂತ ಅದಾದಮೇಲೆ ಜನ ನನ್ನನ್ನು ಮೊದಲೇನಂತಿದ್ರು, ಸರ್ ಸಕಲ ಕಬಡ್ಡಿ ಮಾಡ್ತೀರಾ, ಸರ್ ಅರ್ಟಲ್ಲಿ ಸಖತ್ತಾಗಿರ್ತೀರಾ ಕೃಷ್ಣೇಗೌಡನಿಗೆ ಅಂತ ಇದ್ದರು. ಸರ್ ನೋಡಿದ್ವಿ ಸರ್, ನಮ್ಮ ತಂದೆ ನೆನಪಾಗ್ತದೆ ಸರ್. ನನ್ನ ಮಗಳು ಸಾಕು ಬಾ ಎಲ್ಲ ಅಳಿಸ್ಕೊಂಡು ಬೇರೆ ವಿಚಾರ ಅಂತ ಹೇಳ್ಬೇಕು. ನನ್ನ ಮಗಳು ಮೇಡಲ್ ನಾನು ಸ್ವಲ್ಪ ತರಲೆ ಪ್ರದೀಪ್ ಚೆನ್ನಾಗಿ. ಸಿ ದಿಸ್ ವಾಸ್ ಎ ವೆರಿ ಪೆಕ್ಯುಲರ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಒಬ್ಬ ಆ್ಯಕ್ಟ್ರು ಎಲ್ಲ ಕಾಂಪ್ಲಿಮೆಂಟ್ನ ತನಗೆ ತಗೊಳ್ತಾನೆ, ನಿಜವಾಗ್ಲೂ ಆ ಕಾಂಪ್ಲಿಮೆಂಟ್ ತನಗಲ್ಲ, ತಾನು ಮಾಡಿದ ಪಾತ್ರೆ. ಈ ಭ್ರಮೆಯಲ್ಲಿದ್ದವರೆಲ್ಲ ನಾವು ತುಂಬ ಅನುಭವಿಸ್ತೀವಿ. ಜನ ನಮ್ಮನ್ನು ಏನು ನೋಡ್ತಾರೋ ಹಾಗೆ ನಾವು ಅಂತ ಅಂದ್ಕೊಳ್ತಾರೆ. ಇವತ್ತು ನಾನು ನೋಡಿದಾಗ ನನಗೆ ಅನಿಸ್ತು, ಎವ್ರಿ ಒನ್ ಹ್ಯಾಸ್ ಡನ್ ಜಸ್ಟಿಸ್ ಟು ದಟ್ ರೋಲ್ ಆ್ಯಂಡ್ ಹೂ ಎವರ್ ಹ್ಯಾಸ್ ರಿಟರ್ನ್ ಹ್ಯಾಸ್ ಪುಟ್ ಹಿಸ್ ಲೈಫ್ ಇನ್ ಟು ಇಟ್ ಆಸ್ ಅ ರೈಟರ್. ತುಂಬ ಜನ ನನಗೊಬ್ಬ ನಗೆ ಹಬ್ಬ ಕಲಾವಿದ ಹೊರಟೆ ಅಂತ ಒಂದು 42 ಸಿನಿಮಾ ಮಾತ್ರ ಬರ್ತಿದ್ದಿ. ಹಾಲುಂಡ ತವರಿಂದ ಕೋತಿಗಳು ಸರ್ಕೋತಿಗಳವರೆಗೂ ನಾನು ಬರೆದಿದ್ದೇನೆ. ಶ್ರೀನಿಧಿಗೆ ಒಂದು ಮಾತು ಹೇಳಿದೆ, ಅವ್ರು ಹೇಳ್ತಿದ್ರು, ಆ ಜೆರಾಕ್ಸ್ ಅಂಗಡಿ ಇದ್ದಾರ ನನ್ನ ಮನೆ ಅಲ್ಲೇ, ಈ ಚಾಮರಾಜಪೇಟೆನೇ ಅಂಥದ್ದು ಸರ್. ನಮ್ಮನೆ ಸೆಂಟ್ರು ಎಡಕ್ಕೆ ಶಂಕರ ಮಠ, ತಿಳಿ ಸಾರು ನೀರು ಮಜ್ಜಿಗೆ, ಬಲ್ಗಡೆ ಕೆಂಪೇಗೌಡ ನಗರ, ಮುದ್ದೆ ಬಾಡು, ಟೈರು ಟೂಬು ಟವಲ್ಲು. ಸ್ವಲ್ಪ ಫಸ್ಟ್ ರೋಡಿಗೆ ಬಂದರೆ ಕ್ಯಾರೆ ಹೈಕಾ ಕಬಾಬ್ ಕಬಾಬ್ ಹೈಕಾ, ಈ ಮಿಕ್ಸ್ಚರ್ಗಳ ಮಧ್ಯೆ ಬೆಳೆಯೋದಿದೆಯಲ್ಲ, ಇದೇ ಒಬ್ಬ ಮನುಷ್ಯನಿಗೆ, ಒಂದು ರೈಟರ್ ಆಗಲಿ ಕಲಾವಿದನಿಗೆ ಕೊಡುವಂಥ ಶಕ್ತಿ. ಐ ಆಮ್ ವೆರಿ ಗ್ಲ್ಯಾಡ್ ದಟ್ ನಿಮಗೆ ಅದೇ ಜಾಗ ಸ್ಫೂರ್ತಿ ಕೊಟ್ಟಿದೆ ಅಂತ. ಒಂದು ಈ ಜೆರಾಕ್ಸ್ ಬಗ್ಗೆ ಹೇಳೋದಾದರೆ, ನಾವು ಇಷ್ಟೊಂದು ಸಿನಿಮಾ ಬರೀತಾ ಇದ್ದೀವಿ. ನಾವು ಇವಾಗ ನಿನ್ನೆ ಯಾರು ನನ್ನ ಫ್ರೆಂಡ್ ಬಂದಾಗ, ದಯವಿಟ್ಟು ಬೇಡಪ್ಪ, ದುಡ್ಡು ಜಾಸ್ತಿ ಇದ್ದರೆ ಅದರ ಅನಾಥಾಶ್ರಮಕ್ಕೆ ಕೊಟ್ಬಿಡೋ ಸಿನಿಮಾ ಮಾಡಬೇಡ ಮಾಡಬೇಡ ನೀನು. ಬಿಕಾಸ್ ನಾನು 3 ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ, ಯಾವುದೂ ರಿಲೀಸ್ ಆಗಿಲ್ಲ. ದಟ್ ಈಸ್ ಅವರ್ ಇಂಡಸ್ಟ್ರಿ. GS ಸದಾಶಿವ ಅವರ ಸಿಕ್ಕು ಅನ್ನೋ ನಾಟಕ 500 ಶೋ ಮಾಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ, ಸಿನಿಮಾ ಇನ್ನೂ ರಿಲೀಸ್ ಮಾಡೋಕ್ಕಾಗಿಲ್ಲ. ಮೊಟ್ಟ ಮೊದಲನೇ ನಾಟಕ ಮ್ಯಾಂಚೆಸ್ಟರ್, ಲಂಡನ್ನಲ್ಲಿ ಅವ್ರು ಕರೆದು ನಮ್ಮ ಹತ್ರ ಮಾಡಿಸಿದ್ರು. ಅಂದರೆ ನಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ. ವಿ ಆರ್ ಅಹೆಡ್ ಆಫ್ ಟೈಮ್. ಸಿ ಯುವರ್ ಜೆರಾಕ್ಸ್ ಈಸ್ ಅಹೆಡ್ ಆಫ್ ಟೈಮ್. ದ ಥಿಂಕಿಂಗ್ ಪ್ಯಾಟರ್ನ್ ಈಸ್ ಅಹೆಡ್ ಆಫ್ ಟೈಮ್. ದಟ್ ಇಟ್ ಸೆಲ್ಫ್ ಈಸ್ ಅವರ್ ಪ್ರಾಬ್ಲಮ್. ನೀವು ಜನರನ್ನ ಕನ್ವಿನ್ಸ್ ಮಾಡ್ಬೋದು, ಕತೆ ಹೇಳೋ ಡೈರೆಕ್ಟ್ರ್ ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಏನಿದೆ ಸರ್, ಜನ ಒಪ್ಕೊಳ್ಳಲ್ಲ ಸರ್, ಲಾಜಿಕೇ ಇಲ್ಲ ಸರ್ ಅಂದ್ಬಿಡ್ತಾರೆ. ಸಿ ಲಾಜಿಕ್ನ ಡಿಸೈಡ್ ಮಾಡೋದು ಜನ. ನಾವು ವಿ ಆರ್ ರೆಸ್ಟ್ರಿಕ್ಟೆಡ್ ಟು ದಟ್ ಇಂಡಸ್ಟ್ರಿ. ಅದಕ್ಕೆ ನೋಡಿ, ನಾನು ಮಾಡಿದ ನಾಟಕಗಳು ಉದ್ಭವ, ಬೇಲಿ ಮತ್ತು ಹೊಲ, ಮಳೆ ನಿಲ್ಲುವವರೆಗೂ, ಸಿಕ್ಕು ಎಲ್ಲ ಸಿನಿಮಾ ಆಗಿದೆ, ಕೆಲವು ರಿಲೀಸ್ ಆಗಿದೆ. ಈ ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟೇ ಭಾಳ ಬ್ಯೂಟಿಫುಲ್ ಥಿಂಗ್. ನಾವು ಸಿನಿಮಾ